people, welcome back to my YouTube channel. So ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ವೇರಿಯೇಬಲ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ಲೈಕ್ ಎ ಕಂಟೈನರ್ ವಿಚ್ ಇಸ್ ಸ್ಟೋರ್ ಎ ಡೇಟಾ ಆರ್ ಎ ವ್ಯಾಲ್ಯೂ. ನೀವಿನ್ನೂ ಆ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಅಂಡ್ ಈ ಸೆಕ್ಷನ್ ಅಲ್ಲಿ ಲೆಟ್ us see the data types in Python with practical examples. Data types in Python. Python ಅಲ್ಲಿ 4 kinds of data types ಇದೆ. ಒಂದು ನನ್, ನ್ಯೂಮರಿಕ್, ಸೀಕ್ವೆನ್ಸ್ ಮತ್ತೆ ಮ್ಯಾಪಿಂಗ್. ಇನ್ ನ್ಯೂಮರಿಕ್ ಅಲ್ಲಿ ಸಬ್ ಕ್ಯಾಟಗರೀಸ್ ಇದೆ ಲೈಕ್ ಹಿಂಟ್, ಫ್ಲೋಟ್, ಕಾಂಪ್ಲೆಕ್ಸ್ ಮತ್ತೆ ಬೂಲ್. ಲಾಂಗ್ ಅನ್ನೋದೊಂದು ಇತ್ತು, ಬಟ್ ಆದ್ರೆ ಪೈಥಾನ್ 2.x ವರ್ಷನ್ ಅಲ್ಲಿ ಲಾಂಗ್ ಇತ್ತು, ಬಟ್ ಇನ್ ಕೇಸ್ ಆಫ್ 3 ವರ್ಷನ್ ಅಲ್ಲಿ ಲಾಂಗ್ ನ ತೆಗೆದಾಕಿದ್ದಾರೆ. ಅಂಡ್ ಸೀಕ್ವೆನ್ಸ್ ಡೇಟಾ ಟೈಪ್ ಅಲ್ಲಿ 5 ಟೈಪ್ಸ್ ಇದೆ: ಲಿಸ್ಟ್, ಟಪಲ್, ಸೆಟ್, ಸ್ಟ್ರಿಂಗ್, ರೇಂಜ್ ಮತ್ತೆ ಮ್ಯಾಪಿಂಗ್ ಅಲ್ಲಿ ಡಿಕ್ಷನರಿ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ನನ್ ಮತ್ತೆ ನ್ಯೂಮರಿಕ್. ಇನ್ ದ ನೆಕ್ಸ್ಟ್ ವಿಡಿಯೋಸ್ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಸೀಕ್ವೆನ್ಸ್ ಬಿಕಾಸ್ ಈ ಟೈಪ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಂಡ್ ಇಟ್ ನೀಡ್ಸ್ ಎ ಡೆಡಿಕೇಟೆಡ್ ವಿಡಿಯೋ. ಸೊ ಅದಕ್ಕೆ ನಾನು ಈ ವೆರೈಟಿ ಟೈಪ್ ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಇನ್ ದಿಸ್ ವಿಡಿಯೋ ಲೆಟ್ us ಕಾನ್ಸಂಟ್ರೇಟ್ ಆನ್ ನನ್ ಅಂಡ್ ನ್ಯೂಮರಿಕ್ ಡೇಟಾ. ಸೊ ಫಸ್ಟ್ ನನ್ ಹೋಲ್ಡ್ಸ್ an empty variable. ಓಕೆನಾ, ನನ್ ಅಂದ್ರೆ ಏನು? ಖಾಲಿ ಅಂತ ಅರ್ಥ. ಎ ವೇರಿಯೇಬಲ್ ವಿಚ್ ಡಸಂಟ್ ಕಂಟೈನ್ಸ್ ಎನಿ ವ್ಯಾಲ್ಯೂ ಇನ್ಸೈಡ್ ಇಟ್. ಓಕೆನಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ನನ್. ನನ್ ಅಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ. ಇನ್ ಕೇಸ್ ಆಫ್ ಸಿ ಮತ್ತೆ C++ ಅಲ್ಲಿ ನನ್ನ ನಾವು ನಲ್ NULL ಅಂತ ಯೂಸ್ ಮಾಡ್ತಾ ಇತ್ತು, ಬಟ್ ಇನ್ ಕೇಸ್ ಆಫ್ ಪೈಥಾನ್ ವಿ ಆರ್ ಯೂಸಿಂಗ್ ನನ್. ನೆಕ್ಸ್ಟ್ ಬಂದು ನ್ಯೂಮರಿಕ್ ಡೇಟಾ ಟೈಪ್. ನ್ಯೂಮರಿಕ್ ಡೇಟಾ ಟೈಪ್ ಇಸ್ ಅ ಟೈಪ್ ಆಫ್ ಡೇಟಾ ವಿಚ್ are used to hold numeric values like hint, float, complex ಮತ್ತೆ bool. ಓಕೆನಾ, ಫಸ್ಟ್ hint holds an integer of non-limited length. ಸೊ ಇಂಟಿಜರ್ ಅಂದ್ರೆ it holds whole numbers like 1, 2, 3 ಆ ಥರ ನಂಬರ್ಸ್ನ ಹೋಲ್ಡ್ ಮಾಡುತ್ತೆ. ಅಂಡ್ ಇಟ್ ಈಸ್ ಆಫ್ ಎನಿ ಲೆಂತ್. ನೀವು ಎಷ್ಟು ಉದ್ದ ಬೇಕಾದರೂ ಕೊಡ್ಬೋದು. ಓಕೆನಾ, ಅದಕ್ಕೆ ಲಿಮಿಟೇ ಇಲ್ಲ. ಬಟ್ ಇನ್ ಕೇಸ್ ಆಫ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಒಂದು ರೇಂಜ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಂಟ್ ಡೇಟಾ ಟೈಪ್ಗೆ +256 to -256 ಆ ಥರ ಒಂದು ರೇಂಜ್ ಇದೆ ಅಲ್ವಾ. ಬಟ್ ಇನ್ ಕೇಸ್ ಆಫ್ ಪೈಥಾನ್ ನೀವು ಎಷ್ಟು ಉದ್ದ ಬೇಕಾದರೂ ಕೊಡ್ಬೋದು. ಬಟ್ ದ ಓನ್ಲಿ ಕನ್ಸ್ಟೆಂಟ್ ಈಸ್ ಯುವರ್ ಸಿಸ್ಟಮ್ ಮೆಮೊರಿಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ hint it's nothing but which holds the whole number. ಓಕೆನಾ, ನೆಕ್ಸ್ಟ್ ಫ್ಲೋಟ್ ಅಂದ್ರೆ ಆ ನಂಬರ್ ಅಲ್ಲಿ ಡೆಸಿಮಲ್ ವ್ಯಾಲ್ಯೂ ಇರುತ್ತೆ. ಓಕೆನಾ, ಇಟ್ಸ್ ಲೈಕ್ ಎ ಡೆಸಿಮಲ್ ನಂಬರ್ ಲೈಕ್ 2.16, 36.42 ಆ ಥರ ಡೆಸಿಮಲ್ ಇರೋ ವ್ಯಾಲ್ಯೂಸ್ನ ನಾವು ಫ್ಲೋಟ್ ಅಂತ ಕರಿತೀವಿ. ಅಂಡ್ ಕಾಂಪ್ಲೆಕ್ಸ್ ಅಂದ್ರೆ ಹೋಲ್ಡ್ಸ್ ಕಾಂಪ್ಲೆಕ್ಸ್ ನಂಬರ್. ನಾವು ಚಿಕ್ಕ ವಯಸ್ಸಲ್ಲಿ ಮ್ಯಾಥಮೆಟಿಕ್ಸ್ ಎಲ್ಲ ಕೇಳಿದೀವಿ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ಅಂತ. ಸೊ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ a + bj, ಆ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ಅಂಡ್ ದೆನ್ Boolean is nothing but which holds true or false values. Like for example, ನಿಮ್ಮ ಮುಂದೆ 2 ಡಿಸಿಷನ್ ಇದೆ ಅನ್ಕೊಳ್ಳಿ. So you have to choose any one of the decisions. So either it may be true or false ಅಲ್ವಾ. So that is called as a bool data type. Okay, next type conversion converts data from one type to another. ಸೊ ಯಾವುದೇ ಡೇಟಾ ಟೈಪ್ ಲೈಕ್ ಹಿಂಟ್ ಇಂದ ನಾವು ಫ್ಲೋಟು ಕನ್ವರ್ಟ್ ಮಾಡ್ಬೋದು, ಆರ್ ಫ್ಲೋಟ್ ಇಂದ ಹಿಂಟು ಕನ್ವರ್ಟ್ ಮಾಡ್ಬೋದು, ಮತ್ತೆ ಹಿಂಟ್ ಇಂದ ಕಾಂಪ್ಲೆಕ್ಸ್ ಕನ್ವರ್ಟ್ ಮಾಡ್ಬೋದು. ಓಕೆನಾ, ಸೊ ವಿ ಕ್ಯಾನ್ ಕನ್ವರ್ಟ್ ಫ್ರಮ್ ಎನಿ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎನ್ ಟೈಪ್ ಕನ್ವರ್ಷನ್. ಒಂದು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ we all know Python is an object oriented programming language. ಓಕೆನಾ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಎವ್ರಿಥಿಂಗ್ ವಾಟ್ ವಿ ಡಿಫೈನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಆಬ್ಜೆಕ್ಟ್. ಸೊ ಇವಾಗಲೂ ಡೇಟಾ ಟೈಪ್ ಕೂಡ ಅಷ್ಟೇನೆ. ಈವನ್ ನಾವು ಏನೇ ಡಿಫೈನ್ ಮಾಡಿದ್ರು ಇಟ್ ವಿಲ್ ಕನ್ಸಿಡರ್ ಆಸ್ ಅನ್ ಆಬ್ಜೆಕ್ಟ್. ನಿಮಗೆ ಆಬ್ಜೆಕ್ಟ್ ಮತ್ತೆ ಕ್ಲಾಸಸ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಜಸ್ಟ್ ಹೀಗೆ ನೆನ್ಪಿಟ್ಕೊಳ್ಳಿ, object oriented programming language, as Python is an object oriented programming language, what we define everything will be stored as an instant of a class ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ನಾವು ಲೆಟ್ us move on to practical example. ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸಿ ಮತ್ತೆ C++ ಅಲ್ಲಿ ನಾವು ಡೇಟಾ ಟೈಪ್ ನ ಡಿಫೈನ್ ಮಾಡಿ ಆಮೇಲೆ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತಿತ್ತು. ಫಾರ್ ಎಕ್ಸಾಂಪಲ್ ಹೀಗೆ int a is equal to 10. ಅವಾಗ a ಅನ್ನೋ ವೇರಿಯೇಬಲ್ಗೆ hint ಡೇಟಾ ಟೈಪ್ ಹೋಗ್ತಾ ಇತ್ತು. ಲೈಕ್ a holds only integer ಡೇಟಾ ಟೈಪ್. ಬಟ್ ಇನ್ ಕೇಸ್ ಆಫ್ ಪೈಥಾನ್ ಅಲ್ಲಿ ನಾವು ಈ ಹಿಂಟ್ ಫ್ಲೋಟ್ ಅಂತ ಮೆನ್ಷನ್ ಮಾಡೋದು ಬೇಡ. ಫಾರ್ ಇವಾಗ ಜಸ್ಟ್ a is equal to 10 ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಪೈಥಾನ್ ವಿಲ್ ಗೆಟ್ ಟು ನೋ ಬೈ ಇಟ್ ಸೆಲ್ಫ್
it A holds integer data type ಅನ್ನೋದು ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆನಾ, ಫಸ್ಟ್ ನಾನು ಅದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ನನ್ ಅಂಡ್ ಹೌ ಟು ಡಿಫೈನ್ ನನ್. ಸೊ ನಾನು ಹೇಳ್ದಾಗ್ಲೇ it contains only empty values under a variable which has only a variable which has empty values. Okay, now if I print a, it will give none. Okay, ನಾನು ಇವಾಗ print type of a, ಪೈಥಾನ್ ಅಲ್ಲಿ ಟೈಪ್ ಅನ್ನೋ ಫಂಕ್ಷನ್ ಇದೆ. ಈ ಟೈಪ್ ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಡೇಟಾ ಟೈಪ್ ನ ಕೊಡಲ್ಲ ಅಲ್ವಾ, ಬಟ್ Python will get to know by itself which data type does this value belongs alva. So ಅದು ನಮಗೆ ಕನ್ಫರ್ಮೇಶನ್ ಬೇಕಲ್ವಾ whether Python is holding the proper data type ಅಂತ. So now let us see which data type does a variable holds. ನೋಡಿ, ಹೇಗೆ ನಾವು ನನ್ನ ಅಸೈನ್ ಮಾಡಿದ್ದೀವಿ ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ನಮಗೆ ಏನ್ ಸಿಗ್ತಿದೆ, ಟೈಪ್ ಆಫ್ ಎ ವೇರಿಯಬಲ್ ಈಸ್ ನಾನ್ ಟೈಪ್. ಓಕೆನಾ, ಸೊ ನಾನು ಹಾಗೆ ಹೇಳ್ದಂಗೆ Python is an object-oriented classes and the data types are called as an instance or object of a class. So ಇವಾಗ ಅದಕ್ಕೆ ನಮಗೆ ಔಟ್ಪುಟ್ ಅಲ್ಲಿ ನಾನ್ ಟೈಪ್ ಜೊತೆಗೆ ಕ್ಲಾಸ್ ಬರ್ತಿದೆ. ಸೊ ನಾನ್ ಟೈಪ್ ಅನ್ನೋದು ಈ ಕ್ಲಾಸ್ ಒಳಗಡೆ ಇದೆ ಅಂತ ಅರ್ಥ. ಐ ಹೋಪ್ ನಿಮಗೆ ನನ್ನ ಡೇಟಾ ಟೈಪ್ ಬಗ್ಗೆ ಅರ್ಥ ಆಗಿದೆ. ಸೊ ನಾವು ಲೆಟ್ಸ್ ಸಿ ಅಬೌಟ್ ನ್ಯೂಮರಿಕ್ ಡೇಟಾ. ನ್ಯೂಮರಿಕ್ ಡೇಟಾ ಟೈಪ್ ಅಲ್ಲಿ ಫಸ್ಟ್ ಬಂದು ಹಿಂಟ್. ಹಿಂಟ್ ಅಂದ್ರೆ which holds whole number alva. So I will giving int a is equal to 10. If I print this 10 banto, so now we have to confirm whether the variable a is holding a hint data type ilva anta. So print type of a. I print this. So Python is holding a int data type. ಓಕೆನಾ, ಸೊ ಪೈಥಾನ್ ನನಗೆ ತಾನೇ ರೀಡ್ ಮಾಡಿ ಅದಕ್ಕೆ ಗೊತ್ತಾಗುತ್ತೆ ಓಕೆ ದಿಸ್ ಈಸ್ ಹಿಂಟ್ ಅಂತ. ಸೊ ಆ ವೇರಿಯಬಲ್ಗೆ ಹಿಂಟ್ ಡೇಟಾ ಟೈಪ್ನ ಅಸೈನ್ ಮಾಡುತ್ತೆ. ಮತ್ತೆ ಆಸ್ ಐ ಆಲ್ರೆಡಿ ಸೆಡ್, ಹಿಂಟ್ ಡೇಟಾ ಟೈಪ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ನಾವು ಎಷ್ಟು ಉದ್ದ ಬೇಕಾದ್ರೂ ಕೊಡ್ಬೋದು. ಇಟ್ ಹೋಲ್ಡ್ಸ್ ಆಲ್ ದೋಸ್ ವ್ಯಾಲ್ಯೂಸ್. ಸೊ ಇಫ್ ಐ ರನ್ ದಿಸ್, ನಿಮಗೆ ಎಲ್ಲ ಔಟ್ಪುಟ್ ಬರುತ್ತೆ. ಆ್ಯಂಡ್ ನಾವು ಲೆಟ್ ಅಸ್ ಸಿ ಅಬೌಟ್ ಸೆಕೆಂಡ್ ಡೇಟಾ ಟೈಪ್ ವಿಚ್ ಇಸ್ ಫ್ಲೋಟ್. Okay, now so float and which holds decimal values. Now example, print a is equal to 3.15 ಕೊಟ್ಟಿದ್ದೀನಿ. So if I print this, I will get 3.15. And let us confirm whether Python is reading properly. ಇದು Python ಇದು float data type ನೇ ತಗೊಂಡಿದ್ಯಾ ಅಂತ ಚೆಕ್ ಮಾಡೋಣ. So if I give type of data, so ನೋಡಿ float data type ಬರ್ತಾ ಇದೆ. ಸೊ ಇವಾಗ ನಮಗೆ 34.56 ಬೇಕು, ಲೈಕ್ 2 ಪ್ರಿಸಿಷನ್ ವ್ಯಾಲ್ಯೂಸ್ ಬೇಕು. ನಾವು ಅದನ್ನು ಹೇಗೆ ಪ್ರಿಂಟ್ ಮಾಡೋದು ಅಂದರೆ, ಪ್ರಿಂಟ್ ಫಾರ್ಮ್ಯಾಟ್ ಆಫ್ ಎ ಕಾಮಾ, ಸೊ ಎಷ್ಟು ಡೆಸಿಮಲ್ ಪ್ಲೇಸಸ್ ಡಾಟ್ 2f ಅಂತ ಕೊಟ್ಟರೆ ವಿ ವಿಲ್ ಗೆಟ್ 3.57. ಇಟ್ ವಿಲ್ ರೌಂಡ್ ಆಫ್. ಸೊ 34.57 ಬರುತ್ತೆ ನಮಗೆ. ಓಕೆನಾ, ನಾವಿಲ್ಲಿ 3 ಕೊಟ್ಟರೆ ಇಟ್ ವಿಲ್ ಗಿವ್ 568. ಓಕೆನಾ, ಸೊ ನಾವು ನೋಡೋಣ 3ಗಿಂತ ಲೈಕ್ ಇಲ್ಲಿ ಓನ್ಲಿ 4 ಡೆಸಿಮಲ್ ಪ್ಲೇಸಸ್ ಇದೆ. ನಾವು 5 ಕೊಟ್ಟರೆ ಏನು ಪ್ರಿಂಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಇಟ್ ವಿಲ್ ಪ್ರಿಂಟ್ 0. ಅಲ್ಲಿ ಡೆಸಿಮಲ್ ಪ್ಲೇಸಸ್ ಇಲ್ಲ ಅಂದರೆ ಇಟ್ ವಿಲ್ ಪ್ರಿಂಟ್ ಝೀರೋಸ್. ಅಲ್ಲಿ ನಮಗೆ 4 zeros ಬರಬೇಕು. ಓಕೆನಾ, ಐ ಹೋಪ್ ನಿಮಗೆ ಫ್ಲೋಟ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ನಾವು ಲೆಟ್ಸ್ ಸಿ ದ ಕಾಂಪ್ಲೆಕ್ಸ್ ವ್ಯಾಲ್ಯೂ. ಕಾಂಪ್ಲೆಕ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಿಚ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ a ಪ್ಲಸ್ ಐ ಬಿ. ಇವಾಗ a ಇಸ್ ಈಕ್ವಲ್ ಟು 4, b ಇಸ್ ಈಕ್ವಲ್ ಟು 3 ಅಂತ ಕೊಟ್ಟರೆ, ಇಫ್ ಐ ರೈಟ್ ಕಾಂಪ್ಲೆಕ್ಸ್ ಆಫ್ 4, 3 ಅಂತ ಕೊಟ್ಟರೆ, ಲೆಟ್ ಅಸ್ ಸಿ ವಾಟ್ ಇಟ್ ವಿಲ್ ಪ್ರಿಂಟ್. 4 ಪ್ಲಸ್ 3j ಅಂತ ಪ್ರಿಂಟ್ ಆಗ್ತಿದೆ. ಸೊ ನಾವು ಇದಕ್ಕೆ ಒಂದು ವೇರಿಯಬಲ್ ಕೊಡ್ತೀನಿ ನಾನು, a ಇಸ್ ಈಕ್ವಲ್ ಟು 3 ಅಂತ, ಬಿಕಾಸ್ ನಾನು ಟೈಪ್ನ ಚೆಕ್ ಮಾಡಬೇಕು ವೆದರ್ ಪೈಥಾನ್ ಇಸ್ ರೀಡಿಂಗ್ ದ ಕಾಂಪ್ಲೆಕ್ಸ್ ಡೇಟಾ ಟೈಪ್ ಅಂತ. ಸೊ ಅದಕ್ಕೆ ಟೈಪ್ ಆಫ್ ಝೆಡ್ ಅಂತ ಕೊಟ್ಟರೆ ಕಾಂಪ್ಲೆಕ್ಸ್ ಡೇಟಾ ಟೈಪ್ ಪ್ರಿಂಟ್ ಆಗ್ತಿದೆ. ನೆಕ್ಸ್ಟ್ ಬಂದು ನಾವು ಥರ್ಡ್ ಬಂದು ಕಾಂಪ್ಲೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕಮ್ಸ್ ದ ಬೂಲ್ ಡೇಟಾ ಟೈಪ್. ಸೊ
So bool data type is nothing but which holds only true or false values. For example, ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. a is equal to 5, b is equal to 6. ಇವಾಗ print a greater than b. ಓಕೆನಾ, ಚೆಕ್ ಮಾಡಬೇಕು. ಇಟ್ ವಿಲ್ ಗಿವ್ ಟ್ರೂ ಆರ್ ಫಾಲ್ಸ್. ಸೊ a is not greater than b, ಅದಕ್ಕೆ ನಮಗೆ ಫಾಲ್ಸ್ ಕೊಡ್ತು. ಸೊ ನೆಕ್ಸ್ಟ್ ನಾವು 1 is represented as true and 0 is represented as false. ಅದನ್ನು ನೋಡೋಣ. ಇಫ್ ಐ ಗಿವ್ print hint of true ಅಂತ ಕೊಟ್ಟರೆ ನನಗೆ 1 ಬರುತ್ತೆ. See, I am getting 1. So if I give print hint of false ಅಂತ ಕೊಟ್ಟರೆ I will get 0. ನೆಕ್ಸ್ಟ್ ಬಂದು ಟೈಪ್ ಕನ್ವರ್ಷನ್. ಓಕೆನಾ, ಇವಾಗ ಟೈಪ್ ಕನ್ವರ್ಷನ್ ಇಸ್ ನಥಿಂಗ್ ಬಟ್ ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್. ನಾನು ಇವಾಗ a is equal to 10 ಅಂತ ಕೊಡ್ತೀನಿ. ಓಕೆನಾ, ಇದು ಬಂದು ಹಿಂಟ್ ಡೇಟಾ ಟೈಪ್. ನಾನು ಈ ಹಿಂಟ್ ಡೇಟಾ ಟೈಪ್ನ ನಾನು ಫ್ಲೋಟ್ ಟು ಕನ್ವರ್ಟ್ ಮಾಡಬೇಕು. ಸೊ ನಾನು ಐ ಕ್ಯಾನ್ ಯೂಸ್ ಅ ಬಿಲ್ಟ್ ಇನ್ ಫಂಕ್ಷನ್ ಫ್ಲೋಟ್ ಆಫ್ a ಅಂತ ಕೊಟ್ಟರೆ ಇದು ಫ್ಲೋಟ್ಗೆ ಕನ್ವರ್ಟ್ ಆಗುತ್ತೆ. ಸಿ 10.0 ಆಯಿತು. ಓಕೆನಾ, ನಾನಿವಾಗ ಫ್ಲೋಟ್ನ ಹಿಂಟ್ ಕನ್ವರ್ಟ್ ಮಾಡ್ತೀನಿ. ಇಫ್ ಐ ಗಿವ್ a is equal to 63.89 ಕೊಡ್ತಾ ಇದ್ದೀನಿ. ಸೊ ಇಫ್ ಐ ಪ್ರಿಂಟ್ ಹಿಂಟ್ ಆಫ್ a ಅಂತ ಕೊಟ್ಟರೆ ಸೊ ನನಗೆ ಬರೀ 63 ಪ್ರಿಂಟ್ ಆಗುತ್ತೆ. ಬಿಕಾಸ್ ಐ ಆಮ್ ಕನ್ವರ್ಟಿಂಗ್ ದ ಫ್ಲೋಟ್ ಟು ಹಿಂಟ್. ಓಕೆನಾ, ಇವಾಗ ಹಿಂಟನ್ನ ನಾವು ಕಾಂಪ್ಲೆಕ್ಸ್ ಕನ್ವರ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ. a is equal to 6 and b is equal to 9 ಅಂತ ಕೊಟ್ಟರೆ if I print complex of a comma b ಕೊಟ್ಟರೆ I will get 6 plus 9j. ಓಕೆನಾ, ಸೊ these are all the type conversions. ಸೊ ನಾನು ಇವಾಗ ಬೂಲ್ ಕೊಡ್ತೀನಿ. print bool of a. ಸೊ bool of a ಕೊಟ್ಟರೆ ನನಗೆ ಟ್ರೂ ಪ್ರಿಂಟ್ ಆಗುತ್ತೆ ಬಿಕಾಸ್ 10 is a ವ್ಯಾಲ್ಯೂ ಅಲ್ವಾ. ನಾನು ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತೀನಿ. ನಾನು ಈ ಎಗೆ ನನ್ ಕೊಟ್ಟರೆ ಓಕೆನಾ, ವೆನ್ ಐ ಟ್ರೈ ಟು ಕನ್ವರ್ಟ್ ದಿಸ್ ನನ್ ಡೇಟಾ ಟೈಪ್, ಬಿಕಾಸ್ ನನ್ ಅಂದರೆ ವೇರಿಯಬಲಲ್ಲಿ ಯಾವ ವ್ಯಾಲ್ಯೂಸ್ ಕೂಡ ಸ್ಟೋರ್ ಆಗಿರಲ್ಲ. ಇಫ್ ಐ ಟ್ರೈ ಟು ಕನ್ವರ್ಟ್ ದಿಸ್ ನನ್ ವ್ಯಾಲ್ಯೂ ಇಂಟು ಎನಿ ಅದರ್ ಡೇಟಾ ಟೈಪ್ ನಮಗೆ ಏನು ಔಟ್ಪುಟ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪ್ಲೀಸ್ ಹೋಗಿ ಪ್ರಾಕ್ಟೀಸ್ ಮಾಡಿ. ಲೈಕ್ ಸಿಂಪಲ್ ಥಿಂಗ್ಸ್ ಆದರೂ ಪರವಾಗಿಲ್ಲ. ಇಫ್ ಯು ಪ್ರಾಕ್ಟೀಸ್ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಸ್ ಆಲ್ವೇಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಹೋಗಿ ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ. ಆ್ಯಂಡ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ತಿಳಿಸಿ. ನಾನು ಇಲ್ಲಿ ಹೇಗೆ ನನ್ ಕೊಟ್ಟಿದ್ದೀನಿ. ಸೊ ನನ್ ಇಸ್ ನಥಿಂಗ್ ಬಟ್ ಅ ವೇರಿಯಬಲ್ ವಿಚ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ನಾವು ಈ ನನ್ ಡೇಟಾ ಟೈಪ್ನ ಯಾವುದೇ ರೀತಿ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಔಟ್ಪುಟ್, ಏನು ಬರುತ್ತೆ, ಔಟ್ಪುಟ್ ಬರುತ್ತಾ, ಎರರ್ ಬರುತ್ತಾ, ಏನು ಅದನ್ನು ಚೆಕ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. So thank you for watching my video. If you haven't yet subscribed my channel, please go subscribe and hit the bell icon. Please do like and share my video. Bye bye.